ಕಾಂಗ್ರೆಸ್ ಬಿಜೆಪಿ ಒಂಥರ ಅಣ್ಣ ತಮ್ಮ ಇದ್ದಂಗೆ. ವಂಶ ಆಡಳಿತ ಅಲ್ಲ, ಅಭಿವೃದ್ಧಿ ಆಡಳಿತ. ನಾವು ಇಷ್ಟ ದಿನ ಕಾಂಗ್ರೆಸ್ಗೆ ಮಾಡ್ಕೊಂಡ್ ಬಂದಿದ್ದು, ಈ ಸರಿ ಬೇಸರ್ತೈತಿ. ದಾವಣಗೆರೆ ದಕ್ಷಿಣಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜ್ ಯಾವಾಗ ಕೊಡ್ತೀರಿ? ಏನು ಅಭಿವೃದ್ಧಿ ಇಲ್ಲ ಇಲ್ಲಿ. ನೀವು ಯಾರ್ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ, ಒಂದು ಸಾಮಾನ್ಯ ಕಾರ್ಯಕರ್ತನ ಹಾಕಿದ್ರು ಕೂಡ ನಿಮ್ಗೆ ಜನ ಬೆಂಬಲ ಕೊಡ್ತಾರೆ. ದುಡ್ಡು ಏನು ವರ್ಕ್ ಆಗಂಗ್ ಕಾಣಲ್ಲ ಈ ಸಲ. ಬಿಜೆಪಿ ಅಂತ ಸುಮ್ನೆ ಎದುರಿಸೋದು ಅಷ್ಟೇ. ಮೋದಿಯವರು ಅದಾರಲ್ಲ, ಏನ್ ಮಾಡಿದಾರ ಅವರು? ಏನ್ ತೊಂದ್ರೆನಾಗಿಲ್ಲ ನಮಗೇನು ಏನಾರು ಮಾಡಿದಾರ? ಏನಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕಾವು ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನೇರ ಹಣ ನೀಡ್ತಕ್ಕಂಥದ್ದು. ಮತ್ತೊಂದು ಪಕ್ಷ ಆಮ್ ಆದ್ಮಿ ಪಕ್ಷ ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಈ ಬಾರಿ ಏನಾಗ್ಬೋದು ಸರ್ ಎಲೆಕ್ಷನ್ ಕಾವು? ಸರ್, ಮುಖ್ಯವಾಗಿ ಈ ಬಾರಿ ಎಲ್ಲ ಅಭ್ಯರ್ಥಿಗಳು ಪ್ರಥಮವಾಗಿ ಸ್ಪರ್ಧಿಸಿರುವಂಥದ್ದು. ಅದು ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಇನ್ನು SDP ಇರ್ಬೋದು, ಎಲ್ಲ ಪಕ್ಷದ ಏನು ಕ್ಯಾಂಡಿಡೇಟ್ ಇದೆ ಪ್ರಥಮವಾಗಿ ಸ್ಪರ್ಧಿಸಿರುವಂಥದ್ದು. ವಿಚಾರ ಒಂದು ಏನಂದರೆ, ದಾವಣಗೆರೆ ದಕ್ಷಿಣದಲ್ಲಿ ಕೇವಲ ವಂಶಾಡಳಿತ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕಾಂಗ್ರೆಸ್ಸಲ್ಲಿ ಇರ್ಬೋದು, BJP ಇರ್ಬೋದು. ಕಾಂಗ್ರೆಸ್ BJP ಒಂಥರ ಅಣ್ಣ ತಮ್ಮ ಇದ್ದಂಗೆ. ಅದೇ ನಾವು ಹೊಸದ ಎಲ್ಲರಿಗೂ ಗೊತ್ತಿರೋಂಥ ವಿಚಾರಗಳೇ. ಆದರೆ ದಾವಣಗೆರೆ ದಕ್ಷಿಣಕ್ಕೆ ಬೇಕಾಗಿರುವಂಥದ್ದು ವಂಶ ಆಡಳಿತ ಅಲ್ಲ, ಅಭಿವೃದ್ಧಿ ಆಡಳಿತ. ಇಷ್ಟು ವರ್ಷ 30ರಿಂದ 40 ವರ್ಷ ತನಕನೂ ಕೂಡ ನಾವು ಒಂದೇ ಪಕ್ಷಕ್ಕೆ ಆಯ್ಕೆ ಮಾಡ್ಕೊಂತ ಬಂದಿದ್ದೀವಿ. ಅಭಿವೃದ್ಧಿ ಏನಾಗಿದೆ? ಉದಾಹರಣೆ ಹೇಳಬೇಕಂದ್ರೆ, ಒಂದು ಸರ್ಕಾರಿ ಡಿಗ್ರಿ ಕಾಲೇಜಿಗೆ ಏನಾದರೂ ಇಲ್ಲಿಂದ ನಿವಾಸಿಗಳು ವಿದ್ಯಾರ್ಥಿನಿಯರು ಹೋಗಬೇಕಂದ್ರೆ ಅದು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವಂಥ ಜಾಗದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. ನಮ್ಮ ಪಕ್ಕದ ಗ್ರಾಮ ಮೈಕುಂಡ ಗ್ರಾಮದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇದೆ. ಯಾಕೆ ಡಿಗ್ರಿ ಕಾಲೇಜ್ ಬಂದಿಲ್ಲ? ನೀವೇನಾದರೆ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ನೀವು 5 ಗಂಟೆ ಮೇಲೆ ಹೆರಿಗೆಗೆ ಏನಾದರೂ ಮಹಿಳೆಯರು ಹೋದರೆ ಅಲ್ಲಿ ಮಹಿಳೆಯರ ಡಾಕ್ಟ್ರಿ ಇಲ್ಲ. ಇದಕ್ಕೆ ಯಾರು ಹೊಣೆ? ನೀವು ಆರೋಗ್ಯ ಕೇಂದ್ರ ಮೇಲ್ದರ್ಜೆಗೆ ಏರ್ಸೋಕ್ಕಾಗ್ತಾ ಇಲ್ಲ. ನಿಮಗೆ 30ರಿಂದ 40 ವರ್ಷ ತನಕ ನಾವು ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಇದೇ ನಮ್ಮ ಭಾಷಾನಗರದಲ್ಲಿರುವಂಥ ಆರೋಗ್ಯ ಕೇಂದ್ರದಲ್ಲಿ ನಾವು ಒಂದು ಮಹಿಳಾ ಡಾಕ್ಟ್ರ್ ಬೇಕಂತ ಧರಣಿ ಕೂರಬೇಕಾಯಿತು. 2 ಸರಿ ಏನು ಆರೋಗ್ಯ ಕೇಂದ್ರ ಮುಂದೆ ಧರಣಿ ಮಾಡಿದ್ವಿ. ನಮ್ಮ ಡೆಲ್ಲಿಯ ಪ್ರೆಸೆಂಟ್ MLA ರಾಕೇಶ್ ಗುಪ್ತಾ ಅವ್ರನ್ನ ಕರೆಸ ಧರಣಿಯನ್ನು ಕೂರಿಸಿದ್ವಿ. ಇದು ನಮ್ಮ ಅಭಿವೃದ್ಧಿನ? ಅಭಿವೃದ್ಧಿ ಅಂದ ತಕ್ಷಣ ಕೇವಲ ರಸ್ತೆ ಅಲ್ಲ, CC ರಸ್ತೆ ಆದ ತಕ್ಷಣ ಅಭಿವೃದ್ಧಿನ? ಅಭಿವೃದ್ಧಿ ಅದಲ್ಲ. ಉದ್ಯೋಗ, ಮೂಲಭೂತ ಸೌಕರ್ಯ, ಇದು ಅಭಿವೃದ್ಧಿ. ಮೂಲಭೂತ ಸೌಕರ್ಯ ಅಂದ ತಕ್ಷಣ ಕೇವಲ ರಸ್ತೆಗೆ ಸೀಮಿತವಲ್ಲ. ಉದ್ಯೋಗ ಎಷ್ಟು ಕೊಟ್ಟಿದ್ದೀರಿ? ಹೌದಾ? ಇಲ್ಲಿ ಉತ್ತರದ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇದೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪರಿಸ್ಥಿತಿ ಇದೆ? ಸೊ ಇದೆಲ್ಲ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಕೇವಲ 5 ವರ್ಷಕ್ಕೆ ಮತದಾನ ಬಂದ ತಕ್ಷಣ ನೀವು ಬಂದುಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ, ಇಷ್ಟು ಕೊಡ್ತೀವಿ, ಇದು ಮಾಡ್ತೀವಿ ಅಲ್ರಿ. ರಾಜ್ಯ ಸರ್ಕಾರ ಈಗ ಯಾಕೆ 100 ಕೋಟಿ ಅನುದಾನ ಬಿಡುಗಡೆ ಮಾಡ್ತಾಯಿದೆ? ಇದು ರಾಜಕಾರಣ ಅಲ್ವೇ? ನಿಮಗೆ ಅಷ್ಟೇ ಚಿಂತೆ ಇದೆ, ಇದ್ರ ಹಿಂದೆನೇ ಮಾಡ್ಬೋದಿತ್ತಲ್ಲ. ಸ್ಮಾರ್ಟ್ ಸಿಟಿ ಅಂತೀರಿ. ಸ್ಮಾರ್ಟ್ ಸಿಟಿ ವ್ಯವಸ್ಥೆ ಹೆಂಗಿದೆ? ಬೀದಿ ನಾಯಿದಾಳಿ ಮಾಡ್ತಿದ್ದಾವೆ, ಅದಕ್ಕೇನು ವ್ಯವಸ್ಥೆ ಮಾಡಿದ್ದೀರಿ? ಸೊ ಈ ರೀತಿ ನೀವು ಕೇವಲ ಚುನಾವಣೆ ಸಂದರ್ಭದಲ್ಲಿ ನೀವು ಮತದಾರರಿಗೆ ಮಂಕು ಬೂಚಿ ಇರುವಂತಹ ಕೆಲಸ ಮಾಡಬೇಡಿ. ಅಭಿವೃದ್ಧಿ ಅಂದರೆ ನಮ್ಮ 5 ಬೇಡಿಕೆ ಇದೆ. ನೀವು ಹೇಳಿ ಓಪನ್ ಆಗಿ, ನಾನು ಈ ಸರಿ ಗೆದ್ದೆ. ಅದು ಯಾರ್ಯಾರು ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಗೆಲ್ಲುವಂಥ ಪಕ್ಷಗಳು ನೀವೇ, ಗೊತ್ತಿದೆ ಎಲ್ಲರಿಗೂ. ಆದರೆ ನೀವು ದಾವಣಗೆರೆ ದಕ್ಷಿಣಕ್ಕೆ ಸರ್ಕಾರಿ ಡಿಗ್ರಿ ಕಾಲೇಜ್ ಯಾವಾಗ ಕೊಡ್ತೀರಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಸೂಪರ್ ಸ್ಪೆಷಾಲಿಟಿ ಸರ್ಕಾರಿ ಹಾಸ್ಪಿಟಲ್ ಯಾವಾಗ ಕೊಡ್ತೀರಿ? ಸರ್ಕಾರಿ ಆಸ್ಪತ್ರೆ ಏನು ನಮ್ಮ ಶಾಲೆಗಳಿದ್ದಾವೆ, ಅದು ಯಾವಾಗ ಅಭಿವೃದ್ಧಿಪಡಿಸ್ತೀರಿ? ಅಲ್ಲಿರುವಂಥ ಖಾಲಿ ನೇಮಕಾತಿ ಯಾವಾಗ ಮಾಡ್ತೀರಿ? ಇದಕ್ಕೆಲ್ಲ ನೀವು ಉತ್ತರ ಕೊಡಬೇಕು. ಆಮೇಲೆ ನಮ್ಮ ಜಿಲ್ಲೆಗೆ, ಹಾವೇರಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಸ್ವಾಮಿ. ಇಂಥ ಒಂದು ಶಿಕ್ಷಣ ಕಾಶಿ ಅಂತ ಹೇಳ್ತೀರಿ. ದಾವಣಗೆರೆ ನಮ್ಮ ಜಿಲ್ಲೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಸೊ ಇದ್ರ ಹಿಂದೆ ಯಾರು ಹುನ್ನಾರ ಇದೆ? ಸೊ ಹಾಗಾಗಿ ನಮ್ಮ ಒಂದು ಬೇಡಿಕೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ಬೇಡಿಕೆ ಏನಿದೆ ಅದು ನೀವು ಪರಿಪೂರ್ಣವಾಗಿ ಯಾವಾಗ ಈಡೇರಿಸ್ತೀರಿ? ನೀವು ಲಿಖಿತ ರೂಪದಲ್ಲಿ ಮತ್ತು ಎಲ್ಲರ ಸಾರ್ವಜನಿಕರ ಮುಂದೆ, ಮತದಾರರ ಮುಂದೆ ಹೇಳಿದಾಗ ಮಾತ್ರ ನಿಮ್ಮ ಮೇಲೆ ನಾವು ಭರವಸೆ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ನೀವು ರೆಬಲ್ ಆಗಿ ಒಬ್ಬರು ಇದರ ತಕ್ಷಣ ನೀವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ರೆಬಲ್ ಏನು ಹಾಕಿದ್ದಾರೆ ಅವರಿಗೆ ಹೋಗಿ ಚರ್ಚೆ ಮಾಡ್ತೀವಿ ಅಂತ. ಇದು ಸಾಮಾನ್ಯ ಮತದಾರರಿಗೆ ಯಾಕೆ ಚರ್ಚೆ ಮಾಡಲ್ಲ? ಇಲ್ಲಿ ಏನು ಬೇಕಂತ ಯಾಕೆ ಚರ್ಚೆ ಮಾಡಲ್ಲ?
ಇದ್ರ ಬಗ್ಗೆ ನೀವು ಯಾಕೆ ಚಿಂತನೆ ಮಾಡಲ್ಲ? ಕೇವಲ ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷಗಳಿಗೆ ಡ್ಯಾಮೇಜ್ ಆಗುತ್ತಂತ ಕೇವಲ ಮಾತಾಡ್ತೀರಾ? ಇಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಮಾತಾಡಿ ಸರ್. ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ಆವಾಗ ನೀವು ರೆಬಲಿಗೂ ಹೆದರೋ ಅವಶ್ಯಕತೆ ಇರಲ್ಲ. ನೀವು ಯಾರು ಕ್ಯಾಂಡಿಡೇಟ್ ಹಾಕಿದ್ರು ಕೂಡ, ಒಂದು ಸಾಮಾನ್ಯ ಕಾರ್ಯಕರ್ತನ ಹಾಕಿದ್ರು ಕೂಡ ನಿಮಗೆ ಜನ ಬೆಂಬಲ ಕೊಡ್ತಾರೆ. ನೀವು ಅಭಿವೃದ್ಧಿ ಮಾಡಿಲ್ಲ ಅಂದರೆ ಕೇವಲ ಆಮಿಷದ ಮೇಲೆ ನೀವು ರಾಜಕಾರಣ ಮಾಡೋದಾದರೆ ಇದೇ ರೀತಿ ಆಗೋದು. ಹಾಗಾಗಿ ನಮ್ಮ ಎರಡೂ ರಾಷ್ಟ್ರೀಯ ಪಕ್ಷ, ನಮ್ಮ 3ನೇ ರಾಷ್ಟ್ರೀಯ ಪಕ್ಷ ಈ ಒಂದು ಕಣದಲ್ಲಿ ಇದೆ. ನಮ್ಮ ಏನಂದರೆ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಕೊಡಬೇಕು, ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡಬೇಕು. ಇದು ನಮ್ಮ ಮೂಲ, ನಮ್ಮ ಆಮ್ ಆದ್ಮಿ ಪಾರ್ಟಿಯ ಮೂಲ. ನಮ್ಮ ಅಭ್ಯರ್ಥಿ ಶಿವಕುಮಾರಪ್ಪ ಅಂತಲೂ ಕೂಡ ಈ ಒಂದು ಕಣದಲ್ಲಿದ್ದಾರೆ. ನಾವು ನಮಗೇನಾದರೆ ಇಲ್ಲಿನ ಮತದಾರ ಗೆಲ್ಲಿಸಿದರೆ ನಮ್ಮದ ಮೂಲ ಸರ್ಕಾರಿ ಶಿಕ್ಷಣ, ಸರ್ಕಾರಿ ಆರೋಗ್ಯ ಕೇಂದ್ರ, ಮೂಲಭೂತ ಸೌಕರ್ಯದ ಕಡೆ ನಮ್ಮ ಎಲ್ಲ ಗಮನ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಇದು ಭಾಳ ಗೊಂದಲದಲ್ಲಿದೆ. ಇನ್ನು ಈಗ ಎಲ್ಲ ಭಾಳ ಪಾರ್ಟಿಗಳು ನಿಂತಾವು. ನಾವು ಇಷ್ಟು ದಿನ ಕಾಂಗ್ರೆಸ್ಸಿಗೆ ಮಾಡ್ಕೊಂಡು ಬಂದಿದ್ದು, ಈ ಸರಿ ಬೇಸರ್ತೈತಿ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಲೀಡ್ರಿಗೂ ಏನು ಬೆಲೆ ಕೊಟ್ಟಿಲ್ಲ. ಆದರೆ ಈಗ ಈ ನಮ್ಮನೆ ಬೆಲೆ ಕೊಟ್ಟಿಲ್ಲ ಅಂದರೆ ಮುಂದೆ ಬರೋ ದಿನದಲ್ಲಿ ಏನು ಅಭಿವೃದ್ಧಿ ಇಲ್ಲ. ಇಲ್ಲಿ ಕಾಲೇಜ್ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ ಇಲ್ಲಿ ಒಳ್ಳೇದು ಏನಿಲ್ಲ. ಮೊನ್ನೆ ನಮ್ಮದೇ ಬರೀ ಒಂದು ಬಳ್ಳು ಕಟ್ಟಾಗಿದ್ದಕ್ಕೆ ರಾತ್ರಿನೇ ಮಣಿಪಾಲಿಗೆ ಹೋಗಿದ್ವಿ ಕಾರ್ ಬಾಡಿಗೆ ಮಾಡ್ಕೊಂಡು. ನಮ್ಮ ಕೆಲಸಗಾರ ಒಬ್ಬನು ಬಳ್ಳು ಕಟ್ ಮಾಡ್ಕೊಂಡಿದ್ದ, 15,000 ರೂಪಾಯಿ ಬಾಡಿಗೆ. ಇಲ್ಲಿ ದಾವಣಗೆರೆಯಲ್ಲಿ ಆ ರೀತಿ ಆಸ್ಪತ್ರೆ ಯಾವುದು ಇಲ್ವಾ? ಯಾವುದು? ಅಲ್ಲಿ ಹೋದ್ರೆ ಐಟೆಕಿಗೆ ಹೋಗಂದ್ರೆ ರಕ್ತ ಸೋರ್ತೈತಿ. ಇಲ್ಲಿ ಹೋದ್ವಿ ಚಿಕ್ಕಟೇರಿಗೆ, ಅಲ್ಲಿಲ್ಲ ಐಟೆಕಿಗೆ ಹೋದ್ರು. ಐಟೆಕಿಗೆ ಹೋದ್ವಿ, ಅಲ್ಲಿ ಆಯ್ತಲ್ಲ ಅವ್ರು ಬ್ಯಾಂಡೇಜ್ ಮಾಡಿ ಇಂಜೆಕ್ಷನ್ ಮಾಡಿ ಮಣಿಪಾಲಿಗೆ ಹೋಗಿ ಅಂದ್ರೆ ಅವರೇ ಏನು ಮಾಡಬೇಕು? ಒಂದು ಬಳ್ಳು ಕಟ್ಟಾದರೆ ಇಲ್ಲಿ ನಮಗೆ ಇದು ಇಲ್ಲ ಅಂದರೆ ಏನು ಮಾಡಬೇಕು? ಈ ಬಾರಿ ಅಲ್ಪಸಂಖ್ಯಾತರಲ್ಲಿ ಒಂದು ಕಡೆ ಅನ್ಯಾಯ ಆಯ್ತು ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲ ಒಂದು ಕಡೆ ಈ ಬಾರಿ ಜನರು ಬೇರೆ ಪಕ್ಷದ ಕಡೆ ಹೋಗುವಂಥ ಲಕ್ಷಣಗಳು ಜಾಸ್ತಿ ಇದೆ. ತಾವು ಏನು ಹೇಳ್ತೀರಿ? ಹೋಗ್ತಾರೆ, ಏನು ಮಾಡೋಕ್ಕೆ ಬರೋಲ್ಲ. ಬೇರೆ ಪಕ್ಷಿಗೆ ಹೋಗ್ತಾರೆ. ಯಾಕಂದ್ರೆ ನಮಗೆ ಅನ್ಯಾಯ ಆಗಿದ್ಮೇಲೆ ನಾವೇನು ಮಾಡೋಣ? ಈಗ ನಮ್ಮ ಮನೆ ಅಂತ ನಾವು ಗುರ್ಸಿದ್ವಿ. ನಮ್ಮ ಮನೆ ಮೇಲೆ ನಾವು ಹೋಗಿದ ತಕ್ಷಣ ಕದ ಹಾಕಿದರೆ ನಾವೇನು ಮಾಡಬೇಕು? ಬೇರೆ ಮನೆಗೆ ಹೋಗ್ಬೇಕಲ್ಲ. ಕದ ಬಿಚ್ಚಿಲ್ಲ ಅಂದರೆ ಮತ್ತೇನು ಮಾಡೋಕ್ಕೆ ಬರೋಲ್ಲ. ಅಂದರೆ ಇಬ್ಬರು ಜಗಳದಲ್ಲಿ ಮೂರನೇದಾಗಿ ಲಾಭ ಆಗುತ್ತೆ ಅಂತ ಆಗಲಿ, ಯಾರಿಗಾರ ಲಾಭ ಆಗಲಿ. ಲಾಭದ ಪ್ರಶ್ನೆ ಅಲ್ಲ ನಮಗೆ, ಲುಕ್ಷಾಣದ ಪ್ರಶ್ನೆ ಅಷ್ಟೇ. ನಮಗೆ ಲಾಭ ನೋಡಾಕತ್ತಿಲ್ಲ, ಏನಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನಿರ್ತದೆ ಅದು. ಇಲ್ಲಿ ಏನು ಅಷ್ಟು ಅಭಿವೃದ್ಧಿ ಇಲ್ಲ ಸರ್. ಸುಮ್ಮನೆ ಬರ್ತಾರ, ಯಾವಾಗ 5 ವರ್ಷಕ್ಕೊಂದ್ಸಲಿ ಬಂದು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಷ್ಟೇ. 5 ವರ್ಷಕ್ಕೊಂದ್ಸಲಿ ಕಾಣ್ತೀವಿ ನಾವು. ಈಗ ಹೆಚ್ಚು ಕಮ್ಮಿ ನಾನು ಆಯ್ತಲ್ಲ ನೋಡೋಕತ್ತೀವಿ. ಒಂದು 4 ಎಲೆಕ್ಷನ್ ನೋಡಿದ್ದೀನಿ. ನಾನು 40 ವರ್ಷ, ಈಗ ಒಂದು 4 ಎಲೆಕ್ಷನ್ ನನಗೆ ದ್ಯಾಸ. ಅಲ್ಲಿಂದನೂ ನಾವು ನೋಡಿದೆ 5 ವರ್ಷಕ್ಕೊಂದ್ಸಲಿ. ಸಮರ್ಥ ಅವ್ರು ನಿಂದ್ರಿಸಿದ್ದಾರೆ. ಸಮರ್ಥ ಅವರು ಅಜ್ಜ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅಂತಾರಲ್ಲಿ. ಇಲ್ಲಿ ಕೆಲಸ ಮಾಡಿದ್ರೆ ರೋಡ್ ಗೀಡ್ ಮಾಡಿದ್ರೆ ಏನು? ಈ ಸ್ಮಾರ್ಟ್ ಸಿಟಿಯಲ್ಲಿ ರೋಡ್ ಗೀಡ್ ಆಗಿದಾವೆ. ರೋಡಿಂದ ಏನು ಅಲ್ಲ. ಸ್ಮಾರ್ಟ್ ಸಿಟಿ ಕೇಂದ್ರ ಸರ್ಕಾರದಲ್ಲ ಅದು ಯೋಜನೆ. ಅದೇ ಮತ್ತೆ ಅವಾಗೇ ಸ್ಮಾರ್ಟ್ ಸಿಟಿಗೆ ರೋಡ್ ಹಾಕವಂತೇಳಿ ನಮಗೆ ಗೊತ್ತು. ರೋಡ್ ಆಗಿದಾವೆ. ಅದನ್ನು ಹೊರತುಪಡಿಸಿದ್ರೆ ಕಾಲೇಜುಗಳಿಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಕಾರ್ಖಾನೆಗಳಿಲ್ಲ. ಉತ್ತರಕ್ಕೆ ಹೋಗ್ಬೇಕು. ಮತ್ತೆ ಏನು ಈ ರೀತಿ ಆದರೆ ಏನಿಲ್ಲ, ಬರೀ ಉತ್ತರಕ್ಕೆ ಹೋಗ್ಬೇಕು, ರೋಡ್ ನೋಡ್ಬೇಕು. ಸಿಮೆಂಟ್ ರೋಡ್ ಎಲ್ಲ ಕಡೆಗೆ ಆಗಿದಾವೆ. ಆ ಸಿಮೆಂಟ್ ರೋಡ್ ಜಳ, ಇದು ಎಲೆಕ್ಷನ್ ಜಳ ಒಂದು 2 ನೋಡ್ಕೊಂಡು ಸಾಯ್ಬೇಕು ಅಷ್ಟೇ ಇಲ್ಲಿ. ಮತ್ತು ಕಾಲೇಜ್ ಗೀಲೇಜ್ ಅಂತ ಇಲ್ಲಿ ಮತದಾರ ಏನು ನಿರ್ಧಾರ ಮಾಡಿದಾರಂತ್ರಿ? ಮತದಾರ ನಿರ್ಧಾರ ಮಾಡಿದಾರ, ನೋಡ್ಬೇಕು ಅದು ಏನಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಈಗ ಭಾಳ ಪಕ್ಷಿ ಗೆಲ್ಲಂತ ಭಾಳ ಪಕ್ಷ. ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಆಮೇಲೆ ಸಾಕಷ್ಟು ಅಲ್ಪಸಂಖ್ಯಾತರು ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಇದು ಇಬ್ಬರ ಜಗಳದಲ್ಲಿ ಮೂರದವರೆ ಅಂದರೆ BJP ಅವ್ರಿಗೆ ಲಾಭ ಆಗುತ್ತೆ ಅನ್ಸಲ್ವಾ ಈ ಕಡೆ ಜನರಿಗೆ? ನಮಗೆ ಕೆಲಸ ಮಾಡಿರ್ಬೇಕು. BJP, ಕಾಂಗ್ರೆಸ್, ಇನ್ನೊಂದು ಪಾರ್ಟಿ, ಅದು ಇದು ನಮಗೆ ಪಾರ್ಟಿ ಬೇಕಾಗಿಲ್ಲ. ಎಲ್ಲ ರಾಷ್ಟ್ರೀಯ ಪಕ್ಷನೇ ನಮಗೆ. ನಾವು ದುಡ್ಡು ತಿನ್ನೋರು. ನಮಗೆ ದುಡಿ ಮಾಡಿದ್ರೆ ಯಾರಾದರೂ ಕರ್ಕೊಂತಾರ, ಹೌದ್ರಾ? ನಮಗೆ ಯಾರಿಗೂ ವಿರುದ್ಧ ಹಾಕಿ ಅಂದರೆ ನಮಗೆ ದುಡಿಮೆ ಕೊಡಲ್ಲ ಅಂತ ಏನಿಲ್ಲ. ನಮಗೆ ಯಾರಾದರೂ ದುಡಿಮೆ ಕೊಡ್ತಾರೆ, ಕೆಲಸ ಮಾಡ್ತೀವಿ. ಆದರೆ ನಮಗೆ ಕೆಲಸ ಆಗ್ಬೇಕಲ್ಲ ಸರ್ ಇಲ್ಲಿ, ಅದು ಪ್ರಶ್ನೆ. ಅಂದರೆ ಈ ಬಾರಿ ದುಡ್ಡು ವರ್ಕ್ ಆಗಲ್ಲ ಅಂತೀರಾ ನೀವು? ದುಡ್ಡು ಏನು ವರ್ಕ್ ಆಗಂಗೆ ಕಾಣಲ್ಲ ಈ ಸಲ ಏನಪ್ಪ ಅಂದರೆ ಕೆಲಸ ಮಾಡಿರ್ಬೇಕು ನಮಗೆ. ಕೆಲಸ ಆಗ್ಬೇಕು. ಯಾವ ಪಾರ್ಟಿನಾರ ಆಗಲಿ, ನಮಗೆ ಅದು ಅಭ್ಯರ್ಥಿ ಇಲ್ಲ. BJP ಅಂತ ಸುಮ್ಮನೆ ಹೆದರ್ಸೋದು ಅಷ್ಟೇ. ಅಲ್ಲಿ ಹೋದ್ರೆ ಐತಲ್ಲ ಕೈ ಮಿಲಾಸ್ತಾರೆ ಅವರು. ಹೋದ್ರೆ ಅವ್ರೇನು ತಪ್ಪಲ್ಲ. ಸಾಕಷ್ಟು ಅಲ್ಪಸಂಖ್ಯಾತ ಯುವಕರು ದಾಸ್ ಕರಿಯಪ್ಪನವ್ರ ಜೊತೆ ಹೋಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾವು BJPಗೆ ಸೇರ್ಪಡೆ ಆಗ್ತೇವೆ ಅಂತೇಳಿ. ಅದೆಲ್ಲೊಂದು ಕಡೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ಜನ. ಇಲ್ಲ, BJP ಅದು ಕಾಂಗ್ರೆಸ್ನವ್ರು ಎದುರಿಸಿರೋದು. ಅದು ನಮಗೆ ಹಾಕಿಲ್ಲ ಅಂದರೆ BJP ಬಂದುಬಿಡ್ತೈತಿ, ನಮಗೆ ಹಾಕಿಲ್ಲ ಅಂದರೆ BJP ಬರ್ತೈತಿ. ಈಗ 14ರಿಂದ ಮೋದಿಯವರು ಅದಾರಲ್ಲ, ಏನು ಮಾಡಿದಾರೆ ಅವರು? ಏನು ತೊಂದರೆನಾಗಿಲ್ಲ ನಮಗೇನು ಏನಾರು ಮಾಡಿದಾರೆ? ಏನಿಲ್ಲ ಅವ್ರಿಗೆ. ಅದು ಏನು ಹೆದರಿಕಿಲ್ಲ. ಯಾಕಂದರೆ ಎಲ್ಲ ಯುವಕರು ಅದಾರ. ಮೊದಲು ಯಜಮಾನ್ರಿದ್ರು, ಅವ್ರಿಗೇನೋ ಭ್ರಮೆ ಇತ್ತು.
ಈಗೇನು ಆ ಥರ ಏನಿಲ್ಲ, ಎಲ್ಲ ಮೊಬೈಲ್ಗಳು ಯೂಸ್ ಮಾಡ್ತಾರೆ, ಎಲ್ಲ ಗೊತ್ತಿರ್ತೈತಿ. ಈ ಬಾರಿ ಬದಲಾವಣೆ ಬಯಸ್ತಾ ಇದ್ದಾರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬದಲಾವಣೆ ಬೇಕೇ ಬೇಕು. ಹ್ಞೂ. ತಮ್ಮ ಹೆಸರು ಸರ್? ಮಹಬೂಬ್ ಅಂತ. ಎಸ್ ಸರ್, ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.